ಮಂಡ್ಯ ನಗರಸಭೆ ಕೊನೆಗೂ ಇದೀಗ ಜೆಡಿಎಸ್ ಪಾಲಾಗಿದೆ. ನಮ್ಮ ಜೊತೆ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ನೇರವಾಗಿ ಮಾತಾಡ್ತೀನಿ. ಸರ್, ಬಹಳಷ್ಟು ಪ್ರತಿಷ್ಠೆಗೆ ಕಣವಾಗಿತ್ತು ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಇದೀಗ ಕೊನೆಗೂ ನಿಮ್ಮ ಪಾಲಾಗಿದೆ ಸರ್, ಜೆಡಿಎಸ್ ಪಾಲಾಗಿದೆ. ಏನ್ ಹೇಳ್ತೀರಾ? ರಾಜ್ಯದಲ್ಲಿ ಅನೇಕ ಕಡೆ ಏನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಮಂಡ್ಯ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಸುಮಾರು 35 ಜನ ನಗರಸಭೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಚುನಾವಣೆ, ಜೊತೆಯಲ್ಲಿ ಸಂಸದರು ಹಾಗೂ ಇಲ್ಲಿರ್ತಕ್ಕಂಥ ಶಾಸಕರ ಒಂದು ಮತವನ್ನು ಕೂಡ ಕ್ರೋಢೀಕರಿಸಿದ್ರೆ 37 ಮತಗಳು ಒಟ್ಟಾರೆ ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಸ್ಥಾನ ಇವತ್ತು JDS ಪಡೆದಿರ್ತಕ್ಕಂಥದ್ದು. ಬಹುಶಃ ಇಲ್ಲಿ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ, ಜೊತೆಯಲ್ಲಿ ನಗರಸಭೆಯ ಸದಸ್ಯರುಗಳು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಗೌರವ, ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಈ ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಆಗಿದೆ. ಬಹಳಷ್ಟು ಐ ಡ್ರಾಮಾ ಆಗೋಯ್ತು. ಕುಮಾರಸ್ವಾಮಿ ಅವರು ಬಂದ್ರು, ಆ ಸಂದರ್ಭ ವಾಗ್ವಾದ, ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಸದಸ್ಯರು ಬರ್ತದಂತ ವಾಹನವನ್ನ ತಡೆದ್ರು. ಈ ಒಂದು ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಳಿಕ ಬಹುಶಃ ಈ ತಳಮಟ್ಟದ ಚುನಾವಣೆಗಳು ಏನಿದೆ, ಸ್ಥಳೀಯ ಚುನಾವಣೆಗಳು, ಇವ್ಯಾವು ಕೂಡ ಜನತಾದಳ ಪಕ್ಷ ಇವತ್ತು ಹಿಂಪಡಿತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಚುನಾವಣೆ ಆಗಲಿ ಇವತ್ತು ಎದೆಗುಂದಿರ ಎದುರಿಸ್ತಕ್ಕಂಥ ಒಂದು ವಾತಾವರಣ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಸೃಷ್ಟಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂದರೆ ಒಂದು ರೀತಿ ಹೋರಾಟದ ಜಿಲ್ಲೆ, ಇದೇನು ಹೊಸದಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಇವೆಲ್ಲ ಏನು ನಡವಳಿಕೆಗಳಿದೆ ಇವೆಲ್ಲವನ್ನು ಮೆಟ್ ನಿಂತು ಇವತ್ತು ನಮ್ಮ ಸದಸ್ಯರುಗಳು ನಿಂತಿರ್ತಕ್ಕಂಥದ್ದು. ನಗರಸಭೆಯ ಎಲ್ಲ ಸದಸ್ಯರಿಗೆ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಬಹುಮತಕ್ಕೇನು ತೊಂದರೆ ಇರಲಿಲ್ಲ, ಯಾಕೆಂದ್ರೆ ನಿಮ್ಮ ಸದಸ್ಯರುಗಳೇ 18 ಜನ ಇದ್ರು, ಬಿಜೆಪಿ ಅವರು 2 ಇದ್ರು, ಕುಮಾರಸ್ವಾಮಿ ಅವ್ರದ್ದೊಂದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ 3 ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು ಕಾಂಗ್ರೆಸ್ನವರು. ನೀವು ಕೂಡ ಅವರ ಒಬ್ಬರ ಸದಸ್ಯರನ್ನ ಹೈಜಾಕ್ ಮಾಡಿದ್ರಿ. ಒಂದ್ ಕಡೆ ಕೇಂದ್ರ ಸಚಿವರೇ ಬರ್ಬೇಕಾಯ್ತಾ ಅಂತ ಅಂದ್ರೆ JDS ಗೆಲುವಿಗೆ? ಇದು ನಮ್ಮ ಅಧ್ಯಕ್ಷರು ಹೇಳದಂಗೆ ಇದು ರಾಜಕಾರಣ. ರಾಜಕಾರಣದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್. ಹಾಗಾಗಿ ಇದರಲ್ಲಿ ಗೆಲುವು ಇವತ್ತು ನಾವು ಪಡೆದುಕೊಂಡಿದ್ದೇವೆ. ಯಾವುದಕ್ಕೂ ಕೂಡ ಇವತ್ತು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗ್ಲಿಂದ ಏನು ದುಡ್ಡಿನ ಒಂದು ಇದರಿಂದ ಇವತ್ತು ಎಲ್ಲರನ್ನೂ ಕೊಂಡ್ಕೊಳ್ತೇವೆ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ. ಅವೆಲ್ಲವನ್ನು ಬದಿಗಿಟ್ಟು ಇವತ್ತು ಮುಸಲ್ಮಾನ್ ಸಮುದಾಯದ 3 ಜನ ಸದಸ್ಯರುಗಳು ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶ. ಇವತ್ತು ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ನಿಲುವಿನ ಮೇಲೆ ಇವತ್ತು ಈ ಪಕ್ಷವನ್ನು ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲಿ ಇವತ್ತು ಮುಸಲ್ಮಾನ್ ಬಂಧುಗಳು ಕೂಡ ನಿಂತಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಯಾರಿಗೆ ಮುಖಭಂಗ ಸರ್, ಕಾಂಗ್ರೆಸ್ಗ ಅಥವಾ ಚಂದ್ರಸ್ವಾಮಿ ಅವ್ರ ಮುಖಭಂಗನ ಅಂತ ಈ ಒಂದು ಚುನಾವಣೆ? ಅಂತಿಮವಾಗಿ ಇವತ್ತೇನು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು ಕೂಡ ಅವರ ಪ್ರಯತ್ನಗಳು ವಿಫಲ ಆಗಿದೆ. ಇವತ್ತು ಜನತಾದಳ ಪಕ್ಷಕ್ಕೆ ಗೆಲುವಾಗಿದೆ. ಥ್ಯಾಂಕ್ ಯು. ಇದಿಷ್ಟು JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.